ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಗುಡ್ ನ್ಯೂಸು. ಎಲ್ಲ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ ಪೇಪರ್ನಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯುವನಿಧಿ ಯೋಜನೆಯಲ್ಲಿ ಬರೋಬ್ಬರಿ 2326 ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆಯಂತೆ. ನೀವು ಅಪ್ಲಿಕೆಂಟ್ಸ್ ಆಗಿದ್ರೆ ನೋಡಬೇಕಾಗುತ್ತೆ. 3.62 ಲಕ್ಷ ಪದವೀಧರರು ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ. ಈ ಪೈಕಿ ಕೆಲಸ ಸಿಕ್ಕಿ ಸ್ಕೀಮಿಂದ ಔಟ್ಸೈಡ್ ಆಗಿರೋರು ಬೇರೆ ಹೇಳಿಕೆ ಜನವರು ಅಂದ್ರೆ ಕಡಿಮೆ ಜನವರು ಅಂತ ಕೂಡ ಹೇಳಿದ್ದಾರೆ. ಉದ್ಯೋಗ ಪಡೆದಲ್ಲಿ ಕನ್ನಡ ನಂಬರ್ 1 ಅಂತ ಕೂಡ ಹೇಳಿದ್ದಾರೆ. ಯುವನಿಧಿ ಯೋಜನೆಯಲ್ಲಿ ಯುವನಿಧಿ ಪ್ಲಸ್ ಅಂತ ಹೇಳಿ ನಿಮಗೆ ಉಚಿತವಾಗಿ ಕೌಶಲ್ಯ ತರಬೇತಿ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಬರೋಬ್ಬರಿ 2326 ಮಂದಿ, ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯವರು ಮಂದಿ ಕೂಡ 463 ಮಂದಿ ಉದ್ಯೋಗ ಪಡ್ಕೊಂಡಿದ್ದಾರಂತೆ. ಮೈಸೂರು 329, ಮಂಡ್ಯ 223, ಹಾಸನ 197, ಬೆಂಗಳೂರು 191 ಮಂದಿಗೆ ನಿರುದ್ಯೋಗ ಕೂಡ ಸಿಕ್ಕಿದೆ ಅಂತೆ. ಬರೋಬ್ಬರಿ 3.62 ಲಕ್ಷ ಮಂದಿ ನಿರುದ್ಯೋಗಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ನೋಂದಣಿ ಮಾಡ್ಕೊಂಡಿರೋ ಕೂಡ ಸಿಕ್ಕಿಲ್ಲ. ಈ ಪೈಕಿ ಇದುವರೆಗೆ ಬರೋಬ್ಬರಿ 2323 ಮಂದಿ ಉದ್ಯೋಗ ಪಡ್ಕೊಂಡಿದ್ದಾರಂತೆ. 31 ಜಿಲ್ಲೆಗಳಲ್ಲಿ ಕೂಡ ಇದ್ದಾರೆ. ಡಿಸೆಂಬರ್ 1ರಿಂದ ಅಂತ್ಯದವರೆಗೆ ನಿಮಗೆ ಬರೋಬ್ಬರಿ 3.55 ಲಕ್ಷ ಪದವೀಧರರು, 6804 ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಇದ್ದಾರಂತೆ. ಒಟ್ಟು 3.62 ಲಕ್ಷ ಮಂದಿ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಜನ ಕೌಶಲ್ಯ ಅಭಿವೃದ್ಧಿ ಕೂಡ ಯೋಜನೆ ಕೂಡ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಹೆಚ್ಚು ಫಲಾನುಭವಿಗಳು ಕೂಡ ಇದ್ದಾರಂತೆ. ನೀವು ಕೂಡ ಉಚಿತವಾಗಿ ಟ್ರೈನಿಂಗ್ ತೆಗೆದುಕೊಳ್ಳಬಹುದು. ನಿರುದ್ಯೋಗ ಸಮಸ್ಯೆ ಇರೋ ಕಾರಣ ಗ್ಯಾರಂಟಿ ಪೈಕಿಯಲ್ಲಿ ಯುವನಿಧಿ ಯೋಜನೆ ಕೂಡ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅಲ್ಲೊಂದು ವರದಿ ಕೂಡ ಬಂದಿದೆ, ನಿಮಗೆ ಜ್ಞಾಪ ನೋಡ್ಕೋಬಹುದು. ಲೈಕ್ ಇದನ್ನ ನೋಡ್ಕೋಬಹುದು. ಇನ್ನು ಹಣ ಬಂದ್ಬಿಟ್ಟು ಪೆಂಡಿಂಗ್ ಹಣದ ಬಗ್ಗೆ ಮಾಹಿತಿ ಇಲ್ಲ. ಈ ಮಂತ್ ಎಂಡ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ಯೋಜನೆ ಅಡಿ ಹೆಲ್ಪ್ ಆಗ್ತಾ ಇದೆ. ಬರೀ 2326 ಮಂದಿ ಅಷ್ಟೇ ಇದನ್ನ ಏನಂದ್ರೆ ಯೋಜನೆ ಅಡಿ ನಿಮಗೆ ಜಾಮೀನು ಪಡ್ಕೊಂಡಿದ್ದಾರೆ. ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಕೂಡ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ಟ್ರೈನಿಂಗ್ ಹೋಗ್ತೀರಾ ಅಂದ್ರೆ ನಾವು ಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಸಪರೇಟ್ ಆಗಿ ಬೇಕಾದ್ರೆ ವಿಡಿಯೋ ಮಾಡಿ ಅವರ ನಂಬರ್ ಬೇಕಾದ್ರೆ ನಿಮಗೆ ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.